ಬಿರುಗಾಳಿ ಸಹಿತ ಗಾಳಿ ಮಳೆಗೆ ಮನೆ ಕುಸಿದು ಬಿದ್ದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗರ್ಕಿ ಗ್ರಾಮದಲ್ಲಿ ಇಂತಹ ಒಂದು ಘಟನೆ ನಡೆದಿದೆ. ಗ್ರಾಮದ ವೆಂಕಟರೆಡ್ಡಿಗೆ ಸೇರಿರುವಂತಹ ಮನೆ ಕುಸಿದು ಬಿದ್ದಿರುವಂತದ್ದು. ಬಿರುಗಾಳಿ ಸಹಿತ ಭಾರೀ ಗಾಳಿ ಮಳೆಯಾಗಿ ಮನೆ ಕುಸಿದು ಬಿದ್ದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದಲ್ಲಿ ಇಂತಹ ಒಂದು ಘಟನೆ ನಡೆದಿರುವಂತದ್ದು. ವೆಂಕಟರೆಡ್ಡಿ ಅವರಿಗೆ ಸೇರಿರುವಂತಹ ಮನೆ. ವಯೋಸಹಜ ದಂಪತಿ ವಾಸ ಮಾಡ್ತಾ ಇರ್ತಾರೆ ಆ ಮನೆಯಲ್ಲಿ. ಕಳೆದ 3 ದಿನಗಳಿಂದ ಬೇಕಾಬಿಟ್ಟಿ ಮಳೆ ಸುರಿತಾ ಇರುವಂತದ್ದು. ಧಾರಾಕಾರ ಮಳೆ ಜೊತೆಗೆ ಗಾಳಿ, ಕಾಲೆಯಿಂದ ಬಳಲ್ತಾ ಇರ್ತಾರೆ ವೆಂಕಟರೆಡ್ಡಿ ಅವರು. ವಯಸ್ಸಾದಂಥವ್ರು ಇಬ್ರು ಕೂಡ. ಮನೆಯಲ್ಲಿ ವೃದ್ಧ ದಂಪತಿ ಇರುವಾಗಲೇ ಮನೆ ಕುಸಿದು ಬಿದ್ದಿರುವಂತದ್ದು. ಇನ್ನು ಮನೆಯನ್ನ ಕಟ್ಟಿಸಿಕೊಡುವಂತೆ ವೃದ್ಧ ದಂಪತಿಗಳು ಮನವಿಯನ್ನ ಮಾಡ್ಕೋತಾ ಇದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿಯ ಗ್ರಾಮದಲ್ಲಿ ದಂಪತಿಗಳು ಇರುವಂತಹ ಮನೆ ಕುಸಿದು ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಇಬ್ರಿಗೂ ಯಾವುದೇ ರೀತಿಯಾದಂತಹ ಹಾನಿ ಆಗಿಲ್ಲ. ಆದ್ರೆ ಇವರು ವೃದ್ಧ ದಂಪತಿಗಳಿಬ್ರು ಇದ್ದಾಗ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಮನೆ ಬಿದ್ದಾಗ, ವಯೋಸಹಜ ದಂಪತಿಗಳು ಇಬ್ರು ಕೂಡ. ವೆಂಕಟರೆಡ್ಡಿ ಅವರಿಗೆ ಹುಷಾರಿರೋದಿಲ್ಲ. ಅವರಿಗೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ತುಂಬಾ ಹಳೆ ಮನೆ ಅಂತ ಕಾಣಿಸುತ್ತೆ ಕುಸಿದು ಬಿದ್ದಿರುವಂತದ್ದು. ಈಗ ಮನೆಯನ್ನ ಕಟ್ಟಿಸ್ಕೊಡ್ಬೇಕು, ಕಲ್ಪಿಸ್ಕೊಡ್ಬೇಕು, ಯಾವ್ದಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತ ಮನವಿಯನ್ನ ಮಾಡ್ಕೋತಾ ಇರುವಂತದ್ದು ಇಬ್ರು ದಂಪತಿಗಳು ಕೂಡ. 3 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಧಾರಾಕಾರ ಮಳೆ ಕೂಡ ಆಗ್ತಾ ಇರುವಂತದ್ದು, ಜೊತೆಗೆ ಗಾಳಿ. ಈಗ ಕಂಗಾಲಾಗಿರುವಂತದ್ದು ಇಬ್ರು ವೃದ್ಧ ದಂಪತಿಗಳು. ಇಬ್ಬರಿಗೂ ಕೂಡ ವಯಸ್ಸಾಗಿದೆ. ಇಬ್ಬರೇ ಇದ್ದಾರೆ ಇವರನ್ನ ನೋಡ್ಕೊಳ್ಳೋದಕ್ಕೆ. ಒಬ್ರಿಗೊಬ್ರು ಮಾತ್ರ ಅವರು ತನಗೆ ತಾನು ಆಗಿ ಬರಬೇಕು. ಇಂಥ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಹಾಗಾಗಿ ನಮಗೊಂದು ಉತ್ತಮವಾದಂತಹ ಮನೆಯನ್ನ ಕಲ್ಪಿಸ್ಕೊಡ್ಬೇಕು, ಇದರಿಂದ ನಮಗೆ ಕಷ್ಟ ಆಗ್ತಿದೆ ಅಂತ ಮನವಿಯನ್ನ ಮಾಡ್ಕೊಂಡಿರುವಂಥದ್ದು ಇಬ್ರು ಕೂಡ. ವಯೋಸಹಜ ಕಾಯಿಲೆಗಳಿರುತ್ತೆ ಅವರಿಗೆ. ಇಂಥ ಸಂದರ್ಭಗಳಲ್ಲಿ ಎಲ್ಲೂ ಹೊರಗೆ ಹೋಗೋಕ್ಕೂ ಆಗೋದಿಲ್ಲ. ಇದ್ರೆ ಆ ಮನೆಯಲ್ಲೇ ಇರಬೇಕು. ಆದ್ರೆ ಆ ಮನೆನೇ ಕುಸಿದು ಬಿದ್ದಾಗ ಏನ್ ಮಾಡ್ಬೇಕು ಅವರು? ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ಯಾರು ಕೂಡ ಅವರಿಗೆ ಸಹಾಯಕ್ಕೆ ಬರೋಷ್ಟರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಹುದು. ಇಬ್ರು ಕೂಡ ವಯಸ್ಸಾದವರು. ಹಾಗಾಗಿ ನಮಗೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ಕೊಡಿ ಅಂತ ಇಬ್ರು ಮನವಿಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಶ್ರೀನಿವಾಸ್, ಇಬ್ರು ಕೂಡ ವೃದ್ಧರು ದಂಪತಿ ಇರುವಂತದ್ದು, ಮನೆ ಕುಸಿದು ಬಿದ್ದಿದೆ, ಮುಂದೆ ಏನು ಅಂತ? ಖಂಡಿತ ಗಾಯತ್ರಿ, ಏನೊಂದು ಚಿಕ್ಕಬಳ್ಳಾಪುರದಲ್ಲಿ ಏನು ಸತತವಾಗಿ ಸುರಿದ 2 ದಿನಗಳ ಮಳೆಯಿಂದ ಸಹ ಏನು ಬಿರುಗಾಳಿ ಸಹಿತ ಗಾಳಿ ಮಳೆಗೆ ಮನೆ ಕುಸಿರು ಅಂತಾನೆ ಹೇಳ್ಬೋದು. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಇನ್ನು ಗ್ರಾಮದ ವೆಂಕಟರೆಡ್ಡಿ ಸೇರಿರುವ ಈ ಒಂದು ಮನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸತತವಾಗಿ ಏನು ಅವರಿಬ್ಬರು ಗಂಡ ಹೆಂಡತಿ ಸಹ ಒಂದು ವಯಸ್ಸಾದ ವೃದ್ಧರು ಇರ್ತಾರೆ. ಆ ವೃದ್ಧರ ಮನೆಯಲ್ಲಿ ಏನು ಮಕ್ಕಳು ಸಹ ಇವರಿಗೆ ಯಾವುದೇ ಸಹ ಒಂದು ಕೇರು ಮಾಡೋದಿಲ್ಲ. ಹಾಗಾಗಿ ಏನು ಇವರು ಕಟ್ಟಿದಂತಹ ಒಂದು ಹಳೆ ಮನೆಯನ್ನೇ ಸಹ ಇವತ್ತು ಅವರು ಒಂದು ಜೀವನ ಕಟ್ಕೊಂಡು ಜೀವನ ನಡೆಸಿರ್ತಾರೆ. ಆದ್ರೆ ಏನು ಮೊನ್ನೆ ಸುರಿದಂತಹ ಒಂದು ಧಾರಾಕಾರ ಮಳೆಯಲ್ಲಿ ಸಹ ಏನು ಆ ಒಂದು ಮನೆಯಿಂದ ಸಹ ಈಗ ಮನೆ ಸಂಪೂರ್ಣವಾಗಿ ಸಹ ಈಗ ಕುಸಿದು ಬಿದ್ದಿರು ಅಂತಾನೆ ಹೇಳ್ಬೋದು. ಇನ್ನೇನು ಅವರು ಸಹ ಏನು ಒಂದು ವೃದ್ಧ ದಂಪತಿಯಿಂದಲೂ ಸಹ ಒಂದು ಕಾಯಿಲೆಯಿಂದ ಬಳಲುತ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಹ ಆ ಒಂದು ಕಾಯಿಲೆಯಿಂದಾನು ಮತ್ತೊಂದು ಕಡೆ ಮನೆಯನ್ನು ಬಿದ್ದಿರುವಂತದ್ದು. ಯಾಕಂದ್ರೆ ಏನು ಚಿಕ್ಕಬಳ್ಳಾಪುರದ ಈ ಒಂದು ಸನ್ನಿವೇಶಗಳು ಬಹಳಷ್ಟು ಒಂದ್ ಸ್ವಲ್ಪ ಘೋರವಾಗಿ ಅನಿಸುತ್ತೆ. ಈ ಒಂದು ವೃದ್ಧರನ್ನು ನೋಡಲು ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಸಹ ಅಲ್ಲಿಗೆ ಭೇಟಿ ಕೊಟ್ಟಿರುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸಹ ಒಂದು ಶಾಸಕ ಪ್ರದೀಪ್ ಈಶ್ವರ್ ಆಗಿರ್ಬೋದು, ಮತ್ತೆ ಸಚಿವ ಸಂಸದ ಆಗಿರ್ಬೋದು, ಈ ಒಂದು ವೃದ್ಧರ ಮನೆ ಹೇಗಿದೆ ಮತ್ತೆ ವೃದ್ಧರ ಜೀವನ ಯಾವ ತರ ಒಂದು ಇದೆ ಅಂತೇಳಿ ಇಲ್ಲಿವರೆಗೂ ಒಂದು ರೀತಿಯಲ್ಲಿ ಸಹ ಆ ಮನೆಗೆ ಹೋಗಿ ಸರ್ಕಾರಿ ಅಧಿಕಾರಿಗಳು ಸಹ ಒಂದು ಭೇಟಿ ಕೊಟ್ಟಿರುವಂತದ್ದು. ಭೇಟಿ ಯಾವುದೇ ರೀತಿಯಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಸಹ ಒಂದು ಏನು ವೃದ್ಧರು ಸಹ ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿರುವುದು, ನಾವು ಬಹಳಷ್ಟು ಒಂದು ಸಂಕಷ್ಟದಲ್ಲಿದ್ದೇವೆ, ಇರುವಂತಹ ಮನೆಯೂ ಸಹ ದುಸ್ಥಿತಿಗೆ ಕಾರಣವಾಗಿದೆ. ಹಾಗಾಗಿ ನಮಗೆ ಒಂದು ವಸತಿ ಸಹ ಒಂದು ಏನಾದ್ರು ವಸತಿ ಕಲ್ಪಿಸಿಕೊಡುವಂತೆ ಸಹ ಒಂದು ಅಧಿಕಾರಿ ಮಾಡಿಕೊಂಡಿರುವಂತದ್ದು ಗಾಯತ್ರಿ. ಧನ್ಯವಾದ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.